ಕರ್ನಾಟಕದ ಇತಿಹಾಸದಲ್ಲಿ ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೆ 2 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಕುತಂತ್ರಗಳನ್ನು ಮಾಡುತ್ತಾ ಒಳ ಮೀಸಲಾತಿ ಜಾರಿ ಮಾಡಿದೆ. ಸುಪ್ರೀಂ ಕೋರ್ಟ್ ಆರ್ಡ್ರನ್ನ ಉಲ್ಲಂಘನೆ ಮಾಡಿದೆ. ಅಷ್ಟೇ ಅಲ್ಲದೆ ತಾನೇ ತೊಡಕುಗಳನ್ನ ಹುಟ್ಟು ಹಾಕಿ ಅದನ್ನು ತೋರಿಸ್ತಾ ಕಾಲಹರಣ ಮಾಡ್ತಾಯಿದೆ. ಆಮೇಲೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದೆ ಮಾದಿಗ ಸಮುದಾಯಕ್ಕೆ. ಇದರ ಹಿಂದೆ ಭಾಳ ದೊಡ್ಡ ಷಡ್ಯಂತ್ರ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರಾಗ್ಬೋದು, ಪರಮೇಶ್ವರ್ ಅವರಾಗ್ಬೋದು, ಎಚ್ ಸಿ ಮಾದೇವಪ್ಪರಾಗ್ಬೋದು, ಇವರೆಲ್ಲ ಪ್ರಿಯಾಂಕ ಖರ್ಗೆ ಅವರಾಗ್ಬೋದು, ಇವರೆಲ್ಲರೂ ಕೂಡ ಇದರ ಹಿಂದೆ ನಿಂತು ಈ ಒಂದು ಷಡ್ಯಂತ್ರನ ರೂಪಿಸ್ತಾ ಇದ್ದಾರೆ. ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಳ ಮೀಸಲಾತಿ ಜಾರಿಯಲ್ಲಿದೆ. ಅದಕ್ಕೆ ಇವತ್ತು ಫ್ರೀಡಮ್ ಪಾರ್ಕಲ್ಲಿ ನಾವು ಸುಮಾರು ಒಂದು 50,000 ಜನ ಸೇರಿ ಬೃಹತ್ ಮಟ್ಟದ ಸಮಾವೇಶವನ್ನು ಮಾಡೋದ್ರ ಮೂಲಕ ಎಲ್ಲ ಮಾದಿಗ ದಂಡೋರಗಳು, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗಳು, MRHSಗಳು ಮತ್ತು ಒಳ ಮೀಸಲಾತಿ ಹೋರಾಟ ಮಾಡಿದಂಥ 35 ವರ್ಷಗಳ ಹಿರಿಯ ಹೋರಾಟಗಾರರು ಎಲ್ಲ ಒಂದೇ ವೇದಿಕೆಗೆ ಬಂದು ಇವತ್ತು ಈ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಈ ಕೂಡಲೇ ನೀವು ಏನು 56,432 ಹುದ್ದೆಗಳ ನೇಮಕಾತಿ ಏನಿದೆ ಅದಕ್ಕೆ ಒಳ ಮೀಸಲಾತಿಯನ್ನು ಅಳವಡಿಸಬೇಕು. ಹಾಗೆ ನಮಗೆ 6% ಸದಾಶಿವ ಆಯೋಗದ ವರದಿ, ಮಾಧುಸ್ವಾಮಿ ಆಯೋಗದ ವರದಿ ಮತ್ತು ನಾಗಮೋಹನ್ ದಾಸ್ ಅವರ ವರದಿ ಹೇಳಿರೋಂತೆ 6% ನಮಗೆ ಮಾದಿಗರಿಗೆ ಘೋಷಣೆ ಮಾಡಬೇಕು. ಉಳಿದಂಥವ್ರಿಗೆ ಅವ್ರ ಅಂಕಿಅಂಶಗಳು ಸಮೇತ ಬೇಕಾದ್ರೆ ನಿಧಾನಕ್ಕೆ ಬೇಕಾದ್ರೆ ಮಾಡ್ಕೊಳ್ಳಿ. ತಮಿಳುನಾಡು ಮಾದರಿಯಲ್ಲಿ ನಮಗೆ 6% ನಮಗೆ ಘೋಷಣೆ ಮಾಡಿ ಕೂಡಲೇ ನೇಮಕ ಮಾಡ್ತಕ್ಕಂಥ ಉದ್ಯೋಗಗಳಲ್ಲಿ ಒಳ ಮೀಸಲಾತಿ ಅಳವಡಿಸಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದು ಪಕ್ಷಾತೀತವಾಗಿ ನಡೀತಾ ಇರ್ತಕ್ಕಂಥ ಹೋರಾಟ. ಇಲ್ಲಿ ಯಾವುದೇ ಸ್ಪಾನ್ಸರ್ಗಳು ಇಲ್ಲ. ನಾವೆಲ್ಲರೂ ಕೂಡ ಸ್ವಂತವಾಗಿ ಸ್ವಯಂ ಪ್ರೇರಣೆಯಿಂದ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ಕೇವಲ ಒಂದು ಸಮುದಾಯದ ಮಾತು ಕೇಳೋದಾದರೆ ನಾವು 150 ಕ್ಷೇತ್ರಗಳಲ್ಲಿ ಕ್ಯಾಂಪೇನನ್ನು ಮಾಡಿ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಸೋಲಿಸುವಂಥ ಕೆಲಸ ಮಾಡ್ತೀವಿ ಅಂತಂದ್ಬಿಟ್ಟು ಎಚ್ಚರಿಕೆಯನ್ನು ಈ ಒಂದು ಸಮಾವೇಶದ ಮೂಲಕ ಕೊಡ್ತಾ ಇದ್ದೀವಿ. 35 ವರ್ಷಗಳಿಂದಲೂ ಕೂಡ ಷಡ್ಯಂತ್ರಗಳು ನಡೀತಾ ಬರ್ತಾ ಇದ್ದಾವೆ. ಆದರೂ ಕೂಡ ನಾವು ಪಟ್ಟು ಬಿಡದ ಹೋರಾಟವನ್ನು ಮಾಡ್ತಾ ಇದ್ದೀವಿ. 35 ವರ್ಷಗಳ ಹೋರಾಟ ಅಂದರೆ ಅದು ರಾಜಕೀಯ ಹೋರಾಟ. ಯಾಕೆಂದರೆ ಅದು ಬೀದಿ ಹೋರಾಟ ಮಾತ್ರ ಅಲ್ಲ, ರಾಜಕೀಯವಾಗಿ ನಮಗೇನೊಂದು 7-8 ಎಲೆಕ್ಷನ್ಸು ನಮ್ಮ ಕೈಗೆ ಸಿಕ್ಕಿರ್ಬೋದಷ್ಟೇ. ಅದರಲ್ಲಿ ಈಗಾಗಲೇ ನಾವು 2004ರಿಂದನೇ ಸಮ್ಮಿಶ್ರ ಸರ್ಕಾರ ಬಂತು, ಕಾಂಗ್ರೆಸ್ ಸರ್ಕಾರ ಮನೆಗೊಳಿಸಿದ್ವಿ. ನಮ್ಮಲ್ಲಿ 2008 ಮತ್ತು 2013 ಮತ್ತು 2018 ಈಗಿರ್ತಕ್ಕಂಥ 10 ವರ್ಷಗಳ ಕಾಲ BJP ಆಡಳಿತ ಮಾಡಿತು. ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಮತ್ತೆ ದಕ್ಷಿಣ ಭಾರತದಲ್ಲಿ ತಮ್ಮ ಠೇವಣಿಯನ್ನು ಕಳ್ಕೊಂಡು ಅವರು ಠಿಕಾಣಿ ಎತ್ತಬೇಕಾದಂಥ ಸಂದರ್ಭ ಎದುರಾಗಿದೆ ಕಾಂಗ್ರೆಸ್ ಸರ್ಕಾರ. ನನ್ನ ಹೆಸರು ಕೇಶವಮೂರ್ತಿ ಅಂತ ಅಂದ್ಬಿಟ್ಟು ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟದ ರಾಜ್ಯ ಸಂಚಾಲಕರು ಮತ್ತು MRHS 35 ವರ್ಷಗಳಿಂದ ಹೋರಾಟ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಕಾರ್ಯಾಧ್ಯಕ್ಷರು.